ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಶಂಕರ ಭಗವತ್ಪಾದರ ಚರಿತ್ರೆಯ 21ನೇ ಭಾಗ. ಹೋದ ಒಂದು ಭಾಗದಲ್ಲಿ ವಿಷ್ಣುವಿಗೆ ಹೋಲಿಸ್ಕೊಂತ ಆ ಒಂದು ತೇಜಸ್ಸಿನಿಂದ, ಯಾವ ತೇಜಸ್ಸು ಭೂಮಿಯನ್ನು ಎಲ್ಲವನ್ನು ಲೋಕವನ್ನೇ 3 ಹೆಜ್ಜೆಗಳಲ್ಲಿ ಅಲೀತು, ವಿಶುದ್ಧವಾಗಿರ್ತಕ್ಕಂತಹ ಯಾವ ಸತ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವುಗಳಲ್ಲಿ ಅನುಗತವಾಗಿದೆಯೋ, ಹಾಗೆ ಯಾವುದು ಬಾಲ್ಯಾದಿ ದಶೆಯನ್ನು ಕೂಡ ಆಕೃತಿಯನ್ನು ಕೂಡ ಮೀರಿಬಿಟ್ಟಿದೆಯೋ, ಯಾವುದು ತನ್ನ ಮಹಿಮೆಯಲ್ಲಿಯೇ ಸರ್ವಕಾಮನಾತೀತವಾಗಿ ರಮಿಸ್ತಾ ಇದೆಯೋ ಅಂತಹ ಬ್ರಹ್ಮವೇ ಆಗಿರ್ತಕ್ಕಂತಹ ಶ್ರೀ ಶಂಕರರು ವಿಷ್ಣುವಿನ ಪರಮಸ್ಥಾನ ಅಂತ ವೇದಗಳು ಘೋಷಿಸುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾವು ನಿಲ್ಲಿಸಿದ್ವಿ. ಅಲ್ಲಿಂದ ಮುಂದಕ್ಕೆ ಭೂತಗಳ ಸಂಪರ್ಕ ಇಲ್ಲ, ಎತ್ತಿನ ಮೇಲೆ ಸಂಚಾರ ಮಾಡ್ತಕ್ಕದ್ದು ಇಲ್ಲ. ಅಂದ್ರೇನು? ಪರಮೇಶ್ವರನ ಅವತಾರ ಅಂತ ಹೇಳಿದ ಮೇಲೆ ಭೂತಾಧಿಪತಿ ಶಂಕರ ಅವರ ಸಂಪರ್ಕ ಇಲ್ಲ, ಎತ್ತಿನ ಮೇಲೆ ಸಂಚಾರ ಮಾಡ್ತಕ್ಕಂಥದ್ದು ಇಲ್ಲ. ಅಂದರೆ ನಂದಿ ಮೇಲೆ ಹೋಗ್ತಕ್ಕಂಥದ್ದು ಅದು ಇಲ್ಲ, ವಿಭೂತಿಯ ಸಂಬಂಧವೂ ಇಲ್ಲ, ಸರ್ಪಗಳ ಸಹವಾಸನೂ ಇಲ್ಲ. ಯಾಕೆಂದರೆ ಪರಮೇಶ್ವರ ಸರ್ಪವನ್ನು ಹಾರವಾಗಿ ಹಾಕ್ಕೊಂಡಿದ್ದವನು, ಅಲಂಕಾರವನ್ನು ಮಾಡಿಕೊಳ್ತಕ್ಕಂಥವನು. ಶ್ರೀ ಶಂಕರರು ಅದು ಕೂಡ ಹಾಕ್ಕೊಳ್ಳಿಲ್ಲ. ಇದಿಷ್ಟು ಕೂಡ ಶಿವನಿಗೆ ಸಂಬಂಧಿಸಿರ್ತಕ್ಕಂತಹ ವ್ಯತಿರೇಕವನ್ನು ತೋರಿಸ್ತಕ್ಕಂತಹ ಒಂದು ಅರ್ಥ. ಆಚಾರ್ಯರ ಪರದಲ್ಲಿ ಹೇಗೆ ಅಂತಂದರೆ, ಇವರಿಗೆ ಪಂಚಭೂತಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಹಾಗೆ ಗೋವಿನೊಡನೆ ಅಂದರೆ ಇಂದ್ರಿಯಗಳೊಡನೆ ವಿಹಾರ ಇಲ್ಲ, ಐಶ್ವರ್ಯದೊಡನೆ ಯಾವುದೇ ಸಂಪರ್ಕ ಇಲ್ಲ, ಭೋಗಿಗಳಾದ ಜನರ ಪರಿಚಯ ಇಲ್ಲ. ಅಂದರೆ ಸನ್ಯಾಸಿಗಳು ಹೇಗಿರಬೇಕೋ ಅಷ್ಟೂ ಒಂದು ವಿಚಾರಗಳು ಇವರಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದೆ ಆದರೂ ಸಹ ಕೇವಲ ದೃಷ್ಟಿಯಿಂದ ತ್ರಿಪುರ ದಹನವನ್ನು ಮಾಡಿದ ಪ್ರಯುಕ್ತ ಅದ್ವಿತೀಯವಾಗಿರ್ತಕ್ಕಂತಹ ಮತ್ತೆ ಚತುರ್ಥವಾದ ಈ ಶಿವ ಅಂತಾನೆ ಈ ಬ್ರಹ್ಮವನ್ನು ಶ್ರುತಿ ವಿಶೇಷವಾಗಿ ವರ್ಣಿಸುತ್ತಂತೆ. ಅಂದರೆ ಕೇವಲ ದೃಷ್ಟಿಯಿಂದ ಮಾತ್ರ ತ್ರಿಪುರ ದಹನವನ್ನು ಮಾಡಿದಂತಹ ಪ್ರಯುಕ್ತ ಅದ್ವಿತೀಯವಾಗಿರ್ತಕ್ಕಂತಹ ಮತ್ತೆ ಚತುರ್ಥವಾಗಿರ್ತಕ್ಕಂತಹ ಪರಮೇಶ್ವರ ಶಿವ ಅಂತಾನೆ ಈ ಬ್ರಹ್ಮವನ್ನು ಶ್ರುತಿ ವಿಶೇಷವಾಗಿ ವರ್ಣಿಸುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪ್ರಸಿದ್ಧ ಪರಮೇಶ್ವರ ಧನುರ್ಮಾನಗಳು ಮೊದಲಾಗಿರ್ತಕ್ಕಂತಹ ಅವುಗಳ ಸಹಾಯಗಳಿಂದ ತ್ರಿಪುರವನ್ನು ಜಯಿಸಿದ್ದಾನೆ. ಆ ತ್ರಿಪುರಾಸುರರನ್ನು ಜಯಿಸಬೇಕು ಅಂದರೆ ಆ ತ್ರಿಪುರಾಸುರರಿಗೆ ವರ ಇತ್ತಂತೆ. ಒಂದೇ ಬಾಣದಿಂದ ತಾವಿದ್ದಂತಹ ಆ ತ್ರಿಪುರವನ್ನು ನಾಶನ ಮಾಡಿದ್ರೆ ನಮಗೆ ಮೃತ್ಯು ಅಂತ ಹೇಳಿ ವರ ಇತ್ತು ಅಂತ ಹೇಳಿ, ಅದನ್ನು ಈ ದೇವತೆಗಳ ಎಲ್ಲ ಶಕ್ತಿಯನ್ನು ಸೇರಿಸಿ ಒಂದು ಬಾಣವನ್ನು ಮಾಡಿ ಪರಮೇಶ್ವರ ಪ್ರಯೋಗವನ್ನು ಮಾಡಿ ಆ ತ್ರಿಪುರವನ್ನು ಹಾಳು ಮಾಡ್ತಾನೆ. ಆಗ ಆ ತ್ರಿಪುರಾಸುರರು ಅಂತ್ಯ ಆಗುತ್ತೆ ಅಂತಕ್ಕಂಥ ವಿಚಾರ. ಹಾಗೆ ಪ್ರಸಿದ್ಧ ಶಿವನು ಧನುರ್ಬಾಣಗಳೇ ಮೊದಲಾದವುಗಳ ಸಹಾಯದಿಂದ ತ್ರಿಪುರವನ್ನು ಜಯಿಸಿದ. ಆದರೆ ಆಚಾರ್ಯರು ಯಾವ ಸಹಾಯನೂ ಇಲ್ಲದೆ ಅಷ್ಟಪುರಗಳನ್ನು ಜಯಿಸಿದರು ಅಂತ ಈಗ ವರ್ಣಿಸ್ತಾ ಇದ್ದಾರೆ. ಪ್ರಸಿದ್ಧ ಶಿವನಿಗೆ ಇರೋ ಹಾಗೆ ಸುವರ್ಣಮಯವಾಗಿರ್ತಕ್ಕಂತಹ ಮೇರು ಅಂತ ಧನಸ್ಸು ಇವರ ಹತ್ರ ಇಲ್ಲ. ವಿಷ್ಣುವಿಗೆ ನಿಶ್ಚಿತವಾಗಿರ್ತಕ್ಕಂತಹ
ಬಾಣಾಗ್ರಗಳು ಕೂಡ ಇವರ ಹತ್ರ ಇಲ್ಲ. ಹಗಲು ರಾತ್ರಿಗಳಲ್ಲಿ ಪ್ರಕಾಶಿಸ್ತಕ್ಕಂತಹ ಸೂರ್ಯ ಚಂದ್ರ ಅಂತ ಚಕ್ರಗಳುಳ್ಳ ಭೂಮಿಯ ರಥ ಕೂಡ ಇವರ ಹತ್ರ ಇಲ್ಲ. ಆದರೆ ಆಚಾರ್ಯರ ವಿಚಾರವಾಗಿ ಅವರು ಉಪಮೇಯ ಹೋಲಿಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಸನ್ಯಾಸಿಗಳಾಗಿರೋದ್ರಿಂದ ದ್ವಿಜವರ್ಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಯಜ್ಞೋಪವೀತಾದಿಗಳ ಧಾರಣ ಮುಂತಾದ ಧರ್ಮ ಇಲ್ಲ. ಪುರುಷಾರ್ಥಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಹಗಲು ರಾತ್ರಿಯೂ ಕೂಡ ಬಾಧಿಸ್ತಕ್ಕಂತಹ ಕಾಮ ಕ್ರೋಧಾದಿ ವೈರಿಗಳ ಸಂಬಂಧ ಇವರ ದೇಹದ ರಥನೂ ಅಲ್ಲ. ಹೀಗೆ ಯಾರ ಸಹಾಯನೂ ಇಲ್ಲದೆ ಪರ್ಯಷ್ಟಕವನ್ನು ಇವರು ಜಯಿಸಿರೋದ್ರಿಂದ ವೇದ ಇವರನ್ನು ಪರಶಿವ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ವಿಚಾರಗಳನ್ನು ಅವರು ಹೊಂದಿರೋದ್ರಿಂದ ವೇದಗಳು ಹೇಗೆ ತಾನೇ ಹೇಳದೇ ಇರುತ್ತೆ ಇವರು ಪರಶಿವ ಅಂತ. ಹಾಗೆ ಹಂಸಕುಲದಲ್ಲಿ ಉತ್ತಮವಾಗಿರ್ತಕ್ಕಂಥ ರಾಜಹಂಸ ಶುದ್ಧವಾದ ಮಾನಸರಸ್ಸಿನಲ್ಲಿ ಕ್ರೀಡಿಸ್ತಾರೋ ಹಾಗೆ ಹಂಸರೆಂಬ ಯತಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಪರಮಹಂಸ ಪದವಿಯಲ್ಲಿದ್ದ ಆಚಾರ್ಯರು ಸಜ್ಜನರಾಗಿರ್ತಕ್ಕಂಥ ವಿದ್ವಾಂಸರ ಮನಸ್ಸಿನಲ್ಲಿ ಕ್ರೀಡಿಸ್ತಾ ಇದ್ದಾರಂತೆ. ಅಂದರೆ ಹಂಸಕುಲದಲ್ಲಿ ಉತ್ತಮವಾಗಿರ್ತಕ್ಕಂತಹ ರಾಜಹಂಸ ಶುದ್ಧವಾಗಿರ್ತಕ್ಕಂತಹ ಮಾನಸ ಸರೋವರಗಳಲ್ಲಿ ಹೇಗೆ ಕ್ರೀಡಿಸುತ್ತೋ ಹಾಗೆ ಹಂಸ ಅಂತಕ್ಕಂಥ ಈ ಯತಿಗಳು ಶ್ರೇಷ್ಠವಾಗಿರ್ತಕ್ಕಂತಹ ಪರಮಹಂಸ ಅಂತಕ್ಕಂಥ ಪದವಿಯಲ್ಲಿದ್ದ ಆಚಾರ್ಯರು ಸಜ್ಜನರಾಗಿರ್ತಕ್ಕಂತಹ ವಿದ್ವಾಂಸರಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಕ್ರೀಡಿಸ್ತಾ ಇದ್ರು ಅಂತ ಹೇಗೆ ಹೋಲಿಸ್ತಾ ಇದ್ದಾರೆ ನೋಡಿ, ಅತ್ಯಂತ ಅಮೋಘವಾಗಿದೆ. ಹಾಗೆ ಆಚಾರ್ಯರು ಅಂತಕ್ಕಂಥ ಈ ರಾಜಹಂಸ ದುಃಖದ ಮಳೆಯನ್ನು ಸುರಿಸ್ತಾ ದುರಂತವಾದ ಪಾಪ ಕರ್ಮಗಳನ್ನು ನಿಬಿಡುವು ಪಾಪಗಳೆಂಬ ಮೋಡಗಳು ಇರ್ತಕ್ಕಂತಹ ದುರ್ವಾರವೂ ಭೀಕರವೂ ಆಗಿರ್ತಕ್ಕಂಥ ಈ ಕೆಟ್ಟ ಸಂಸಾರ ಮಳೆಗಾಲವನ್ನು ದೂರದಿಂದಲೇ ಪರಿಹರಿಸ್ಕೊಂಡಿತ್ತೆ. ಅಂದರೆ ಈ ಒಂದು ಸಂಸಾರ ಅಂತಕ್ಕಂಥ ಜಂಜಾಟದಿಂದ ಅವರು ದೂರ ಇದ್ದಾರೆ. ಅಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಅವರು ಸಂಪೂರ್ಣವಾಗಿ ಪರಿಹರಿಸ್ಕೊಂಡು ಬಿಟ್ಟಿದ್ದಾರೆ, ಯಾವುದೇ ಜಂಜಾಟ ಇಲ್ಲದೆ. ಪ್ರತಿಪಕ್ಷಿಗಳಾದ ಉದ್ಧಾಮ ಪಂಡಿತರ ಯಶಸ್ಸು ಅಂತಕ್ಕಂತಹ ಕಮಲದ ಎಳೆಯ ದಂಟನ್ನು ತಿಂದು ಹಾಕ್ತಾ ಇದೆಯಂತೆ. ಅಂದರೆ ಶಿಷ್ಯರ ಅಜ್ಞಾನವನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಅಭಿಲಾಷೆಯಿಂದ ಉದಾರವಾಗಿರ್ತಕ್ಕಂಥ ಆಶಯವುಳ್ಳದ್ದಾಗಿ ಪ್ರಸಿದ್ಧ ಹಂಸ ವಿಶಾಲವಾಗಿ ಇರುವಂತಹ ಜಲಾಶಯವನ್ನು ಪ್ರೀತಿಸಿರೋದ್ರಿಂದ ಉದಾರಾಶಯವಾದಂತೆ ಆ ರಾಜಹಂಸ ಉದಾರಾಶಯವಾಗಿತ್ತು ಅಂತ. ಅಂದರೆ ಈ ಶಿಷ್ಯ ಕೋಟಿಯನ್ನು ಅವರು ಅಜ್ಞಾನ ಅಂತಕ್ಕಂತಹ ಆ ಒಂದು ಕತ್ತಲಿನಿಂದ ತೆಗೆದುಹಾಕಿ ಉತ್ತಮವಾಗಿರ್ತಕ್ಕಂತಹ ಬೆಳಕಿನಿಂದ ಅವರನ್ನು ಪ್ರಜ್ವಲಿಸಿದ್ರು ಅಂತ ಹೇಳಿ. ಬ್ರಹ್ಮವೆಂಬ ಕ್ಷೀರ ಜಗತ್ತೆಂಬ ನೀರು ಬಹುಕಾಲದಿಂದ ಒಂದಕ್ಕೊಂದು ಕಲಬೆರಕೆಯಾಗ್ಬಿಟ್ಟಿದೆ. ಯಾಕೆಂದರೆ ಈ ಒಂದು ವೇದವನ್ನು ಶಾಸ್ತ್ರವನ್ನು ಈ ಅಜ್ಞಾನಿಗಳು ವಾದಿಗಳು ಆ ಒಂದು ಶಕ್ತಿಯನ್ನು ಕಡಿಮೆ ಮಾಡ್ತಾ ಅಜ್ಞಾನವನ್ನು ಬೋಧಿಸ್ತಾ ತಪ್ಪು ತಿಳುವಳಿಕೆಗಳನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾಗಿದೆ ಅಲ್ಲಿ ಅಂದರೆ ಬ್ರಹ್ಮ ಅಂತಕ್ಕಂತಹ ಕ್ಷೀರ ಜಗತ್ತು ಅಂತಕ್ಕಂಥ ಈ ನೀರು ಬಹುಕಾಲದಿಂದ ಒಂದಕ್ಕೊಂದು ಕಲಬೆರಕೆ ಆಗೋಗ್ಬಿಟ್ಟಿದೆಯಂತೆ. ಇದರಲ್ಲಿ ಯಾವುದು ನೀರು ಯಾವುದು ಹಾಲು ಅನ್ನೋದು ಜನರಿಗೆ ದುರ್ಬೋಧನೆ ಆಗೋಗಿತ್ತಂತೆ. ಅಂದರೆ ತಪ್ಪಾಗಿ ತಿಳುವಳಿಕೆಯನ್ನು ಕೊಟ್ಟುಬಿಟ್ಟಿದ್ರು.
ದ್ವಿಜಗ್ರಾಣಿಗಳಾಗಿರ್ತಕ್ಕಂತಹ ಅಂದರೆ ಶಂಕರಾಚಾರ್ಯರೆಂಬ ಈ ಪರಮಹಂಸ ಅಂದರೆ ರಾಜಹಂಸ ಹಾಲನ್ನು ನೀರನ್ನು ಸ್ಪಷ್ಟವಾಗಿ ವಿಭಾಗ ಮಾಡಿ ತೋರಿಸ್ತು ಅಂತ. ಅಂದರೆ ಅಜ್ಞಾನವನ್ನು ಪ್ರತಿಪಾದಿಸಿ ಈ ಜನರಲ್ಲಿ ಅತ್ಯಂತ ಕೆಟ್ಟ ಭಾವನೆಗಳನ್ನು ಉಂಟು ಮಾಡಿ ಗೊಂದಲವನ್ನು ಉಂಟು ಮಾಡಿರ್ತಕ್ಕಂತಹ ಈ ಒಂದು ಪರಿಸ್ಥಿತಿಯಲ್ಲಿ ಶಂಕರಾಚಾರ್ಯರು ಅಂತಕ್ಕಂತಹ ಪರಮಹಂಸ ರಾಜಹಂಸ ಆ ಒಂದು ಗೊಂದಲವನ್ನು ಬಿಡಿಸಿ ಹಂಸ ಕ್ಷೀರ ನ್ಯಾಯದಂತೆ ಮಾಡಿ ವಿಭಾಗ ಮಾಡಿ ತೋರಿಸಿದೆಯಂತೆ. ಆಮೇಲೆ ನಾನಾ ಕಲ್ಪನಾ ದೋಷಗಳಿಂದ ಕೂಡಿದ್ದ ಸಜ್ಜನರ ಬುದ್ಧಿಯನ್ನು ಈ ಪರಮಹಂಸ ಸ್ವಚ್ಛಗೊಳಿಸ್ತು ಅಂತ. ಈ ಸಜ್ಜನರಿಗೆ ಉಂಟಾಗಿರ್ತಕ್ಕಂತಹ ಅನೇಕ ಗೊಂದಲಗಳು ಕಾರಣಾಂತರಗಳಿಂದ ತುಂಬ ಗೊಂದಲಗಳು ಉಂಟಾಗ್ಬಿಟ್ಟಿದೆ. ಇಂತಹ ಗೊಂದಲಗಳನ್ನು ತಾವು ಈ ಶಂಕರಾಚಾರ್ಯರಿಂದ ಏನಾಯಿತು ಅಂತಂದರೆ ಸಂಪೂರ್ಣವಾಗಿ ಅದು ಸ್ವಚ್ಛವಾಗಿದೆ. ಲೋಕದಲ್ಲಿ ಯಾವುದು ಸತ್ಯ ಯಾವುದು ಅನೃತ ಅಂತಕ್ಕಂಥ ಈ ಸಮ್ಮಿಶ್ರವಾಗಿ ಯಾವುದೂ ಕೂಡ ತಿಳುವಳಿಕೆ ಇಲ್ಲದೆ ಜನ ಆ ಸಕಲ ಪಂಡಿತರಿಗೂ ಕೂಡ ತುಂಬ ಗೊಂದಲವಾಗಿ ಬಹಳ ಪರದಾಡ್ತಾ ಇದ್ದರಂತೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಸತ್ಯ ಇದು ಅನೃತ ಅಂತ ಹೇಳಿ ನೀರಕ್ಷೀರ ನ್ಯಾಯದಂತೆ ಪ್ರತ್ಯೇಕಿಸಿ ಅವರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ಒಳ್ಳೆಯ ಮಾರ್ಗವನ್ನು ತೋರಿಸ್ಕೊಟ್ಟಂತಹ ಈ ಶ್ರೀ ಶಂಕರಾಚಾರ್ಯರು ಅಂತಕ್ಕಂತಹ ಯತಿಗಳು ಶ್ರೇಷ್ಠವಾದ ಪರಮಹಂಸ ಅಂತ ಹೇಳೋದರಲ್ಲಿ ಯಾವ ಸಂಶಯನೂ ಇಲ್ಲ. ಹೀಗೆ ಪ್ರತ್ಯೇಕ ಮಾಡ್ತಕ್ಕಂತಹ ವಿಚಾರವನ್ನು ಅಸಮರ್ಥರಾದ ಈ ಪಂಡಿತರು ಏನು ಮಾಡಿದ್ದಾರೆ ಅಂತಂದರೆ ದೊಡ್ಡದಾಗಿ ಏನೋ ಒಂದು ತಮಗೆ ತಿಳಿದಿರ್ತಕ್ಕಂಥದ್ದನ್ನು ತಪ್ಪು ಮಾಹಿತಿಗಳನ್ನು ಕಹಿ ಬೇವಿನ ಹಣ್ಣುಗಳನ್ನು ತಿಂದು ಆನಂದಿಸ್ತಕ್ಕಂತಹ ಕಾಗೆಗಳಂತ ಅವರು ತಿಳಿಬೇಕಾಗತ್ತೆ. ಯಾಕೆಂತಂದರೆ ಈ ಅಸಮರ್ಥವಾಗಿರ್ತಕ್ಕಂತಹ ಅಂದರೆ ಯಾವುದು ಸತ್ಯ ಯಾವುದು ಅನೃತ ಯಾವುದು ನೀರು ಯಾವುದು ಹಾಲು ಅಂತಕ್ಕಂಥದ್ದನ್ನು ವಿಭಾಗ ಮಾಡಿ ಸ್ವಚ್ಛವಾಗಿ ಸ್ಪಷ್ಟವಾಗಿ ತಿಳುವಳಿಕೆ ಹೇಳೋದಕ್ಕೆ ಅಸಮರ್ಥರಾಗಿದ್ದಂತಹ ಈ ಪಂಡಿತರು ಕಹಿ ಬೇವಿನ ಹಣ್ಣುಗಳನ್ನು ತಿಂದು ಆನಂದಿಸ್ತಾ ಇರತಕ್ಕಂತಹ ಕಾಗೆಗಳಿಗೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಇವರು ಪರಮಹಂಸರಾಗಿರ್ತಕ್ಕಂತಹ ಶ್ರೀ ಶಂಕರರು ನಿಜವಾಗಿ ಪರಮಹಂಸವೇ. ಯಾಕೆಂದರೆ ಅವರು ಸೂರ್ಯನೇ, ಅವರು ಸೂರ್ಯನಾಗೆ ಇದ್ದಾರೆ. ಹೇಗೆಂದರೆ ಸೂರ್ಯ ಬಾಹ್ಯವಾಗಿರ್ತಕ್ಕಂತಹ ಕತ್ತಲೆಯಿಂದ ಮಂಕಾಗಿರ್ತಕ್ಕಂತಹ ದೃಷ್ಟಿಯನ್ನು ಸೂರ್ಯನ ಬೆಳಕಿನಿಂದ ಕತ್ತಲು ಹೇಗೆ ಹೋಗಿ ಆ ಒಂದು ಬೆಳಕಿನಿಂದ ಬಾಹ್ಯವಾಗಿ ಹೊರಗಡೆ ನಮಗೆ ಹೇಗೆ ಕಾಣುತ್ತೋ ಹಾಗೆ ಕತ್ತಲೆಯನ್ನು ಹೋಗಲಾಡಿಸುವುದರ ಮೂಲಕ ಸರಿಯಾಗಿ ಕಾಣುವಂತೆ ಮಾಡ್ತಾನೆ. ಕತ್ತಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯೋದಯ ಆದಾಗ ಕತ್ತಲಲ್ಲಿ ಏನಿತ್ತು ಅನ್ನೋದನ್ನು ಬೆಳಕಿನಲ್ಲಿ ಹೇಗೆ ಕಾಣೋ ಹಾಗೆ ಸೂರ್ಯ ಮಾಡ್ತಾನೆ. ಅದೇ ರೀತಿ ಶಂಕರರು ಅಭಾಕ್ಷ್ಯವಾದ ಅಂದರೆ ಆಂತರಿಕವಾಗಿರ್ತಕ್ಕಂತಹ ಲೋಭ ಮೋಹಾದಿಗಳಿಂದ ಮಂದವಾಗಿರ್ತಕ್ಕಂತಹ ಈ ವಿಚಾರ ಶಕ್ತಿಯನ್ನು ಆತ್ಮಬೋಧದಿಂದ ಉತ್ತಮಪಡಿಸ್ತಾರೆ ಅಂತ. ಹೇಗೆ ಈಗ ಸೂರ್ಯನಿಗೆ ಶಂಕರಾಚಾರ್ಯರಿಗೆ ಹೋಲಿಸ್ತಾ ಇದ್ದಾರೆ. ಸೂರ್ಯ ಹೇಗೆ ಬಾಹ್ಯವಾಗಿರ್ತಕ್ಕಂತಹ ಕತ್ತಲೆಯನ್ನು ಓಡಿಸಿ ನಿಜವಾದ ವಾಸ್ತವಿಕವನ್ನು ತೋರಿಸ್ತಾನೋ ಹಾಗೆ ಆಂತರಿಕವಾಗಿರ್ತಕ್ಕಂತಹ ಲೋಭ ಮೋಹಾದಿಗಳಿಂದ ಮಂದವಾಗಿರ್ತಕ್ಕಂತಹ ವಿಚಾರ ಶಕ್ತಿಯನ್ನು ಆತ್ಮಬೋಧದಿಂದ ಉತ್ತಮಪಡಿಸ್ತಾರಂತೆ. ಸೂರ್ಯ ನಾಲಿಕಕ್ಕೆ ಕಮಲಕ್ಕೆ ಪ್ರಿಯನಾಗಿದ್ದಾನೆ. ಆಚಾರ್ಯರು ನಾಲಿಕಕ್ಕೆ ಸತ್ಯಕ್ಕೆ ಪ್ರಿಯರಾಗಿದ್ದಾರೆ. ಹೀಗೆ ಅವರು ಸತ್ಯವನ್ನು ಪ್ರೀತಿಸ್ತಾರಂತೆ. ಮುಂದೆ ಸೂರ್ಯ ಮಿತ್ರ ಅಂತ ಕೂಡ ಸೂರ್ಯನನ್ನು ಕರೀತಾರೆ. ಆಚಾರ್ಯರು
ಲೋಕೋಪಕಾರವನ್ನು ಮಾಡಿ ಜಗತ್ತಿಗೆ ಮಿತ್ರರಾಗಿದ್ದಾರೆ ಅಂತ. ಸೂರ್ಯನಿಗೆ ಮಿತ್ರ, ಖಗ, ಭೂಷಣ ಹೀಗೆ ಅನೇಕ ಹೆಸರುಗಳು, ಆದಿತ್ಯ ಹೀಗೆ. ಶಂಕರಾಚಾರ್ಯರು ಲೋಕೋಪಕಾರವನ್ನು ಮಾಡಿ ಜಗತ್ತಿಗೆ ಮಿತ್ರರಾಗಿದ್ದಾರೆ. ಸೂರ್ಯ ಗುಣಶಾಲಿಗಳಾದ ಚಕ್ರವಾಕ ಪಕ್ಷಿಗಳ ತೀವ್ರವಾದ ವಿರಹ ದುಃಖವನ್ನು ಹೋಗಲಾಡಿಸ್ತಾನಂತೆ. ಭಗವತ್ಪಾದರು ಸಕೃಚ್ಛಕ್ರಸ್ಯ ಅಂದರೆ ಸಜ್ಜನ ಸಮೂಹದ ಸಂಸಾರ ದುಃಖವನ್ನು ಪರಿಹರಿಸ್ತಾರೆ. ನೋಡಿ, ಸೂರ್ಯನಿಗೂ ಶಂಕರಾಚಾರ್ಯರಿಗೂ ಅವರು ಹೋಲಿಕೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಸೂರ್ಯ ಚಕ್ರವಾಕ ಪಕ್ಷಿಗಳ ತೀವ್ರವಾಗಿರ್ತಕ್ಕಂತಹ ವಿರಹದ ದುಃಖವನ್ನು ಹೋಗಲಾಡಿಸ್ತಾನೆ. ಹಾಗೆ ಶಂಕರ ಭಗವತ್ಪಾದರು ಸಕೃಚ್ಛಕ್ರಸ್ಯ ಅಂದರೆ ಸಜ್ಜನ ಸಮೂಹದ ಸಂಸಾರ ದುಃಖವನ್ನು ಪರಿಹರಿಸ್ತಾರಂತೆ. ಜೊತೆಗೆ ಸೂರ್ಯ ತಿಳಿಬೇಕಾಗಿರ್ತಕ್ಕಂಥ ವಸ್ತುವನ್ನು ತನ್ನ ಬೆಳಕಿನಿಂದ ತೋರಿಸಿದರೆ ಆಚಾರ್ಯರು ಜಿಜ್ಞಾಸ್ಯವಾಗಿರ್ತಕ್ಕಂತಹ ಬ್ರಹ್ಮ ಸ್ವರೂಪವನ್ನು ತಮ್ಮ ಉಪದೇಶ ವಾಣಿಯಿಂದ ತಿಳಿಸ್ಕೊಡ್ತಾರಂತೆ. ಎಷ್ಟು ಅದ್ಭುತವಾಗಿದೆ. ಸೂರ್ಯ ವಾಕ್ಯ ಚಕ್ಷುಗಳಿಗೆ ಏದೇನು ತೋರಿಸ್ಬೇಕು ಅನ್ನೋದನ್ನು ಆ ವಸ್ತುಗಳನ್ನು ಕಣ್ಣಿಗೆ ಕಾಣೋ ಹಾಗೆ ತನ್ನ ಬೆಳಕಿನಿಂದ ಮಾಡಿದ್ರೆ ಆಚಾರ್ಯರು ತಮ್ಮ ಜಿಜ್ಞಾಸ್ಯವಾದ ಬ್ರಹ್ಮ ಸ್ವರೂಪವನ್ನು ತಮ್ಮ ಉಪದೇಶ ವಾಣಿಯಿಂದ ತಿಳಿಸ್ಕೊಡ್ತಾರಂತೆ. ಹೀಗೆ ಮಹಾಮೇಧಾವಿಗಳಾದ ಶ್ರೀ ಶಂಕರಾಚಾರ್ಯರು ಸನ್ಯಾಸತ್ವವನ್ನು ಅವರು ಸ್ವೀಕಾರ ಮಾಡಿ ಪರಮಹಂಸರಾಗಿ ಸಂಸಾರದ ಬಿಡುಗಡೆಗೋಸ್ಕರವಾಗಿ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿ, ಹೇಗೆ ಮಳೆಗಾಲ ಪ್ರಾರಂಭಿಸಿದ್ದರಿಂದ ಮೋಡ ಇದೋ ಮಿಂಚಿನಂತೆ ಈ ವಿಷಯಗಳು ಸುಖ ಕ್ಷಣಗಳು ಕ್ಷಣಿಕವಾದವು ಅಂತ ಹೇಳೋದಕ್ಕೆ ತಾವು ಮೇಲ್ಗಡೆ ಬಂದ ಥರ ಕಾಣಿಸ್ತಾ ಇದೆ. ಅಂದರೆ ಶಂಕರಾಚಾರ್ಯರು ಮಹಾಮೇಧಾವಿಗಳಾಗಿರೋದ್ರಿಂದ ಸನ್ಯಾಸವನ್ನು ಸ್ವೀಕರಿಸಿ ಪರಮಹಂಸರಾಗಿ ಸಂಸಾರದಿಂದ ಬಿಡುಗಡೆಗೋಸ್ಕರವಾಗಿ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿದ್ರಂತೆ. ಅಂದರೆ ಆ ಮೋಡಗಳಿಂದ ಆವೃತವಾಗಿರ್ತಕ್ಕಂಥ ಅಜ್ಞಾನದಿಂದ ಬಿಡಿಸೋದಕ್ಕೋಸ್ಕರವಾಗಿ ಈ ಶಂಕರಾಚಾರ್ಯರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಅಂತ ಹೇಳಿ. ನಳಿನಿಪತಿಯಾಗಿರ್ತಕ್ಕಂಥ ಸೂರ್ಯನನ್ನು ಮೇಘಗಳು ಆಕ್ರಮಿಸಿ ಮುತ್ತಿಕೊಂಡಿದೆಯಂತೆ. ಯಾಕೆಂದರೆ ಸೂರ್ಯ ತನ್ನ ನಿಷ್ಠೂರವಾಗಿರ್ತಕ್ಕಂತಹ ಕಿರಣಗಳಿಂದ ಮತ್ತು ಪಾದಗಳಿಂದ ನಮ್ಮನ್ನು ಸ್ಪರ್ಶಿಸ್ತಾನೆ. ಅದು ಹೇಗಾದರೂ ಇರಲಿ, ನಾವು ನಮ್ಮ ಭೂದೇವಿಗೆ ಕೊಡ್ತಕ್ಕಂಥ ಪುಷ್ಪವನ್ನು ಜಲವನ್ನು ಈತ ಹೀರಿಬಿಡ್ತಾನೆ. ಆದರೆ ಅವನ ಪ್ರಖರವಾಗಿರ್ತಕ್ಕಂಥ ಬಿಸಿಲು ತಾಪದಿಂದ, ಅಂದರೆ ಇದು ಏನು ತೋರಿಸ್ತಾ ಇದೆ ಹೇಳ್ತಾ ಇದ್ದಾರೆ ಅಂದರೆ ಆ ಕೋಪದಿಂದ ಮುತ್ತು ಬಿಟ್ಟಿದೆ ಅಂತಕ್ಕಂಥ ವಿಚಾರವನ್ನು. ಶಬ್ದ ಸ್ಪರ್ಶಾದಿ ವಿಷಯಗಳ ಚಿಂತನೆಯಲ್ಲಿ ತೊಡಗಿರ್ತಕ್ಕಂತಹ ವಿದ್ವಾಂಸನ ಹೃದಯದಲ್ಲಿ ಶಾಸ್ತ್ರ ವಿಚಾರದ ಜ್ಞಾನ ಕಲೆ ಥಟ್ಟಂತೆ ಸ್ಫುರಣ ಹೊಂದುವಾಗೆ ಕ್ಷಣಕಾಲ ಶೋಭಿಸ್ತಕ್ಕಂತಹ ಈ ಮಿಂಚು ಮೇಘ ಮಂಡಲದಲ್ಲಿ ಆಗಾಗ ಹೊಳಿತಿತ್ತು. ಅಂದರೆ ಯಾರಿಗೋ ಒಬ್ಬರಿಗೆ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಒಳ್ಳೆಯದು ಹೊಳಿತಿತ್ತು, ಆದರೆ ಪ್ರಖರವಾಗಿ ಹೊಡೆದು ನಿಂತೋಗ್ತಿದ್ದೆ ಬಿಟ್ಟಿಗೆ ಒಂದು ಕ್ಷಣಿಕಾಲ ಅಷ್ಟೇ, ಅದು ಯಾವಾಗಲೂ ಕೂಡ ಅದು ಇರ್ತಿರಲಿಲ್ಲ. ಮೋಡಗಳು ವಿಷ್ಣುವಿನ ಪದವನ್ನು ಅಂದರೆ ಆಕಾಶವನ್ನು ಅಡವಿ ಗುಡುಗಿದಾಗ ಆ ಶಬ್ದವನ್ನು ಕೇಳಿ ಜನರು ಪರಮಾನಂದವನ್ನು ಹೊಂದಿದ್ರು ಅಂತ. ಅಂದರೆ ಹೀಗೆ ಯಾವಾಗಲೂ ಒಂದು ಸತಿ ಯಾರೋ ಒಬ್ಬರು ಬಂದು ಒಳ್ಳೆಯ ಉಪದೇಶಗಳನ್ನು ಕೊಟ್ಟಾಗ ಜನ ಸಂತೋಷ ಪಡ್ತಿದ್ರು. ಆಮೇಲೆ ಅವರು ಹೊರಟೋಗ್ಬಿಡೋರು. ಯಥಾ ಪರಿಸ್ಥಿತಿ ಇಲ್ಲಿ ಅಜ್ಞಾನದಿಂದ ತುಂಬಿ ಅದರ ಒಂದು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಹಾಗೆ ಈ ಮೋಡಗಳು ವಿಷ್ಣು ಪದವನ್ನು ಅಂದರೆ ಆಕಾಶವನ್ನು ಅಡಿರುಗುಡಿದಾಗ ಆ ಶಬ್ದವನ್ನು ಕೇಳಿ ಪರಮಾನಂದವನ್ನು ಹೊಂದುತ್ತಿದ್ದರು. ಯಾವಾಗಲೂ ಒಂದು ಸತಿ ಬಂದು ಒಳ್ಳೆಯ ವಿಚಾರಗಳನ್ನು ಹೇಳಿದಾಗ ಅವರು ಅರ್ಥ ಮಾಡಿಕೊಂಡು ಓಹೋ ಅಂತಿದ್ರು. ಆಮೇಲೆ ಯಾರು ಹೇಳೋರಿಲ್ಲ, ಮತ್ತೆ ಈ ಅಜ್ಞಾನದಲ್ಲಿ ಇದ್ದು ಬಿಡ್ತಿದ್ರಂತೆ. ಹಾಗೆ ಈ ಒಂದು ಪಾರಮಾರ್ಥಿಕವಾಗಿರ್ತಕ್ಕಂತಹ ಬ್ರಹ್ಮತ್ವವನ್ನು ಹೊಂದಿ ಬ್ರಹ್ಮ ತತ್ವವನ್ನು
ಈ ವಿಚಾರಗಳು ಉಪದೇಶ ಮಾಡ್ತಾ ಇದೆಯೇ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಶಂಕರ ಭಗವತ್ಪಾದರು ಈ ಜ್ಞಾನವನ್ನು ಪಡೆದು ಗರ್ವಿಷ್ಠನಾಗಿರ್ತಕ್ಕಂತಹ ದೇವರಾಜನಾದ ಇಂದ್ರನನ್ನು ಅವರು ಯಾತಕ್ಕೆ ಪೂಜಿಸೋದಿಲ್ಲ ಅಂತ ಕುಪಿತನಾಗಿರ್ತಕ್ಕಂತಹ ಮೇಘವಾಹನನಾದ ದೇವೇಂದ್ರ ತನ್ನ ಧನಸ್ಸನ್ನು ಹಿಡಿದೆತ್ತಿದ್ದಾನಂತೆ. ಅಂದರೆ ಏನು ಅಂತಂದರೆ, ಗರ್ವಿಷ್ಠನಾಗಿರ್ತಕ್ಕಂತಹ ದೇವರಾಜ ಈ ಯತಿಗಳು ಇಷ್ಟೊಂದು ಜ್ಞಾನವನ್ನು ಸಂಪಾದನೆ ಮಾಡಿ ಗರ್ವಿಷ್ಠನಾಗಿರ್ತಕ್ಕಂತಹ ದೇವರಾಜ ಅನ್ಕೋತಿದ್ದಾನೆ. ಅಂದರೆ ಇಂದ್ರ ನನ್ನನ್ನು ಯಾತಕ್ಕೆ ಪೂಜಿಸೋದಿಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ಆ ದೇವೇಂದ್ರ ಕುಪಿತನಾಗಿದ್ದಾನೆ, ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನಂತೆ. ಆಗ ತನ್ನ ಧನಸ್ಸನ್ನು ಹಿಡಿದು ಎತ್ತಿದ್ದಾನೆ ಅಂತ. ಅಂದರೆ ಮಳೆ ಬರೆಸೋದಕ್ಕೆ ಎಲ್ಲ ಏರ್ಪಾಡಾಗಿದೆ, ತುಂಬ ಮಳೆ ಬಂದು ಕೊಚ್ಚಿ ಹೋಗ್ಬಿಡಬೇಕು, ಆ ರೀತಿ ಆಗೋ ಹಾಗೆ ಏರ್ಪಾಡಾಗ್ತಾ ಇದೆ. ಇಲ್ಲಿ ಕೊಡಸಿನ ಹೂವು, ಚಿಗುರೆಲೆ, ನೀಲವರ್ಣದ ಗೋರಂಟಿ ಹೂವು ಇವುಗಳ ಪರಾಗಗಳಿಂದ ತುಂಬಿ ಅರಣ್ಯದ ಮೇಲೆ ಬೀಸಿ ಬಂದ ವಾಯುಗಳು ಸತ್ವರಜ ಸ್ತಮೋಗುಣ ಮಿಶ್ರವಾದ ಮಾಯಾ ವಿಲಾಸಗಳು ಅನ್ನೋ ಥರ ಈ ಜಗತ್ತಿನಲ್ಲಿ ಬೀಸಿದವು. ಅಂದರೆ ಆ ಗಾಳಿ ಅಷ್ಟು ಜೋರಾಗಿ ಬೀಸ್ತು ಅಂದರೆ ಅದರಲ್ಲಿ ಏನೇನು ಕೆಟ್ಟದ್ದು ಅಂತ ಹೇಳಿ ಏನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸತ್ವರಜ ಸ್ತಮೋ ಗುಣಗಳ ಮಿಶ್ರವಾಗಿರ್ತಕ್ಕಂತಹ ಈ ಮಾಯಾ ವಿಲಾಸಗಳು ಅಂತಕ್ಕಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಬೀಸ್ತು ಅಂತ. ಅಂದರೆ ಈ ಸತ್ವರಜ ಸ್ತಮೋ ಗುಣಗಳು ಎಲ್ಲ ಕಡೆ ಹರಡಿಬಿಡ್ತು. ಯಾಕಂದರೆ ಜನಗಳಿಗೆ ಬಹಳ ಗೊಂದಲ ಉಂಟಾಗುವಾಗಾಯಿತು ಅನ್ನೋ ವಿಚಾರವನ್ನು ಹೇಳ್ತಾರೆ. ಯತಿಗಳ ಧ್ಯಾನ ಯಜ್ಞವನ್ನು ಕೆಡಿಸಬೇಕು ಅಂತ ಹೇಳಿ ಮೇಘಗಳು ಅಂತಕ್ಕಂಥ ದೈತ್ಯರು ಎಲ್ಲೆಲ್ಲಿಯೂ ಸುಳಿದಾಡಲಾರಂಭಿಸಿದರಂತೆ. ಅಂದರೆ ಆ ಯತಿಗಳಿಗೆ ಇರ್ತಕ್ಕಂತಹ ಒಂದು ಶ್ರದ್ಧೆ, ಅವರಿಗಿರ್ತಕ್ಕಂತಹ ಒಂದು ಜ್ಞಾನ, ಇದರಿಂದ ಅವರು ಯಾವುದೇ ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಬಲಿಯಾಗಿಲ್ಲ. ಈ ದೇವೇಂದ್ರನ ಒಂದು ವಿಚಾರ ಏನಂತಂದರೆ, ಈ ಒಂದು ಮಳೆಯನ್ನು ಸುರಿಸಿದ್ರೆ, ಈ ಪ್ರಕೃತಿಕರವಾಗಿರ್ತಕ್ಕಂತಹ ಒಂದು ಸೌಂದರ್ಯವನ್ನು ಅವರಿಗೆ ತೋರಿಸಿದ್ರೆ ಅವರ ಒಂದು ಮನಸ್ಸು ಕಲ್ಮಿಷವಾಗ್ಬೋದು ಅಥವಾ ಚಂಚಲವಾಗ್ಬೋದು ಅನ್ನೋ ವಿಚಾರವಾಗಿ. ಹಾಗೆ ಈ ಯತಿಗಳ ಧ್ಯಾನವನ್ನು ಕೆಡಿಸಬೇಕು ಅಂತ ಮೇಘಗಳಂತಕ್ಕಂತಹ ದೈತ್ಯರು ಎಲ್ಲೆಲ್ಲಿಯೂ ಕೂಡ ಸುಳಿದಾಡಿದ್ರು ಅಂತ. ಅಂದರೆ ಅವರ ಯತಿಗಳ ಒಂದು ಧ್ಯಾನ ಯಜ್ಞವನ್ನು ಕೆಡಿಸೋ ಪ್ರಯತ್ನವನ್ನು ಮಾಡಿದ್ರಂತೆ. ಆ ಧ್ಯಾನವನ್ನು ಕೆಡಿಸ್ತಕ್ಕಂಥ ಪ್ರಯತ್ನ ಮಾಡಿದಂತಹ ಆ ದೈತ್ಯರಿಗೆ ಕತ್ತಲೆಯಿಂದ ಕಪ್ಪಾದ ದೇಹಗಳು, ಚಿತ್ರವರ್ಣದ ಇಂದ್ರಧನಸ್ಸು ಇವರು ಧರಿಸಿ ಗುಡುಗುಗಳೆಂಬ ಕಠೋರ ಶಬ್ದಗಳಿಂದ ಕೂಗಾಡ್ತಿದ್ರು. ಈ ದೈತ್ಯರಿಗೆ ಮಿಂಚುಗಳೆಂಬ ಕಣ್ಣುಗಳಿದ್ದವು ಅಂತ. ಅಂದರೆ ಈ ಯತಿಗಳು ಧ್ಯಾನ ಯಜ್ಞವನ್ನು ಮಾಡ್ತಾ ಇದ್ದಾಗ ನಾನಾ ರೀತಿಯಾಗಿ ತೊಂದರೆ ಕೊಟ್ಟರು. ಆ ಧ್ಯಾನ ಭಂಗವಾಗೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ನಡೀತು ಅಂತಕ್ಕಂಥ ವಿಚಾರ ಅಷ್ಟೇ. ದೇವೇಂದ್ರನಿಂದ ಈ ಮಳೆ ಬಂತು ಅಂತಾರೆ. ದೇವೇಂದ್ರನಿಗೆ ಕೋಪ ಬಂದಿದೆ, ಈ ಯತಿಗಳ ಒಂದು ಜ್ಞಾನವನ್ನು ಪಡೆದಿದ್ದಾರೆ ಅಂತ. ಇದಕ್ಕೆ ಅವನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿರ್ಬೋದು. ಹಾಗಾಗಿ ಆ ಒಂದು ವಿಚಾರವನ್ನು ಹೇಳ್ತಾ ದೇವೇಂದ್ರನ ಒಂದು ಪ್ರಯತ್ನದಿಂದ ಏನಾಗಿದೆ, ಈ ಯತಿಗಳ ಧ್ಯಾನವನ್ನು ಕೆಡಿಸಬೇಕು ಅಂತೇಳಿ ಎಲ್ಲ ಕಡೆ ಮೋಡ, ಎಲ್ಲ ಕಡೆ ಮಳೆ, ಗುಡುಗು, ಮಿಂಚು, ಸಿಡ್ಲು ಉತ್ಪತ್ತಿಯಾಯಿತು ಅನ್ನೋದನ್ನು ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಮೋಡಗಳು ಗಗನ ತಳವನ್ನು ಆಚ್ಛಾದಿಸಿ ಜಲಧಾರೆಗಳನ್ನು ಮತ್ತೆ ಮತ್ತೆ ಸುರಿಸ್ತಾ ಇದೆಯಂತೆ. ಅಂದರೆ ಈ ಯತಿಗಳ ಒಂದು ಧ್ಯಾನವನ್ನು ಕೆಡಿಸೋದಕ್ಕೋಸ್ಕರವಾಗಿ ಅತಿಯಾದ ಮಳೆ ಶುರುವಾಗೋಯ್ತಂತೆ. ಧ್ಯಾನಸ್ಥರಾಗಿರ್ತಕ್ಕಂತಹ ಶಂಕರರು ತಮ್ಮ ಚಿತ್ತವನ್ನು ಆತ್ಮದಲ್ಲಿ ನೆನೆ ನಿಲ್ಲಿಸಿ ಸಕಲೇಂದ್ರಿಯ ವ್ಯಾಪಾರಗಳನ್ನು ಕೂಡ ಬಿಗಿ ಹಿಡಿದು ಬಿಟ್ಟಿದ್ದಾರೆ. ಈ ಯತೀಂದ್ರಗಳು ನಮ್ಮ ಶಂಕರರು ಧ್ಯಾನಸ್ಥರಾಗಿಬಿಟ್ಟಿದ್ದಾರೆ. ಬಾಹ್ಯವಾಗಿ ಈ ಮಳೆ, ಗಾಳಿ, ಸಿಡ್ಲು, ಗುಡುಗು ಯಾವುದೂ ಕೂಡ ಇವರ ಒಂದು ಚಿತ್ತವನ್ನು ಚಂಚಲ ಮಾಡೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಅವರು
ಎಲ್ಲ ಸಕಲೇಂದ್ರಿಯಗಳನ್ನು ಕೂಡ ಬಹಳ ಭದ್ರವಾಗಿ ಅವರ ಒಂದು ಮುಷ್ಟಿಯಲ್ಲಿ ಅವರು ಇಟ್ಕೊಂಡಿದ್ದಾರಂತೆ. ಮುಂದಿನ 3 ಶ್ಲೋಕಗಳಲ್ಲಿ ಆಚಾರ್ಯರ ಅಸಂಪ್ರಜ್ಞಾತ ಸಮಾಧಿಯನ್ನು ವರ್ಣಿಸ್ತಾ ಇದ್ದಾರಂತೆ. ಅಂದರೆ ಅವರು ಯಾವ ಸಮಾಧಿ ಸ್ಥಿತಿಯಲ್ಲಿ ಇದ್ದರು, ಧ್ಯಾನವನ್ನು ಮಾಡ್ತಾ ಇದ್ದರು ಅಂತಂದರೆ ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಚಂಚಲವಾಗಬಾರದು ಮನಸ್ಸು. ಆ ರೀತಿಯಾಗಿ ಬಹಳ ಕಠೋರವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರಂತೆ. ಅವರು ಚಿರಕಾಲದಿಂದ ಬಂದು ತನ್ನಲ್ಲಿ ದೃಢವಾಗಿ ನೆಲೆಸಿರ್ತಕ್ಕಂತಹ ಸಹಜವಾದ ಲೋಕಾಭಿಮಾನವನ್ನು ಆಚಾರ್ಯರ ಧೀವೃತ್ತಿಗೆ ಪರಿತ್ಯಜಿಸ್ತು ಅಂತ ಹೇಳಿ. ಅಂದರೆ ಆ ಒಂದು ಚಿರಕಾಲದಿಂದ ತನ್ನಲ್ಲಿ ದೃಢವಾಗಿ ನೆಲೆಸಿರ್ತಕ್ಕಂತಹ ಸಹಜವಾದ ಲೋಕ ಅಭಿಮಾನವನ್ನು ಆಚಾರ್ಯರ ಧೀವೃತ್ತಿ ಪರಿತ್ಯಜಿಸ್ತು. ಯಾವುದೇ ರೀತಿಯಾಗಿ ಅವರು ಚಂಚಲವಾಗ್ತಾ ಇಲ್ಲ. ಯಾವುದೇ ಒಂದು ಪರಿಸ್ಥಿತಿ ಬರಲಿ, ಅವರ ಇರ್ತಕ್ಕಂಥ ಗುರಿಗೆ ತಲುಪೋದಕ್ಕೋಸ್ಕರವಾಗಿ ಅಷ್ಟು ಶ್ರದ್ಧೆಯಿಂದ ಧ್ಯಾನದಲ್ಲಿ ಅವರು ಸಮಾಧಿಯಲ್ಲಿ ಕೂತಿದ್ದಾರಂತೆ. ಹಾಗೆ ಬ್ರಹ್ಮಸೂತ್ರಗಳಿಂದ ಯುಕ್ತಿಪೂರ್ವಕವಾಗಿ ಹೇಳಿದಂತಹ ಉಪನಿಷತ್ತುಗಳ ಮಧುರೋಕ್ತಿಗಳಿಂದ ಸಂತೈಸಲ್ಪಟ್ಟಿದ್ದಾರಂತೆ. ಉಪನಿಷತ್ ಪ್ರತಿಪಾದ್ಯವೂ ತನಗೆ ಅತ್ಯಂತ ಪ್ರಿಯವೂ ಪರಮಹಂಸ ಸ್ವರೂಪವೂ ಆದ ಆತ್ಮನ ಬಳಿಗೆ ಹೋಯ್ತಂತೆ. ಆಮೇಲೆ ಆತ್ಮನನ್ನು ಸ್ಪರ್ಶಿಸೋದಕ್ಕೆ ಅಸಮರ್ಥವಾಗಿ ಧೀವೃತ್ತಿ ಎಲ್ಲೋ ಲಯವಾಗೋಯ್ತಂತೆ. ಅಂದರೆ ಅಷ್ಟು ಇದರಲ್ಲಿದ್ದಾರೆ ಅವರು ಧ್ಯಾನದಲ್ಲಿ. ಹಾಗಾಗಿ ಯಾವುದು ಕೂಡ ಇವರಿಗೆ ಚಂಚಲ ಮಾಡೋದಕ್ಕೆ ಆಗಲೇ ಇಲ್ಲ ಅಂತ ಹೇಳಿ. ಹಾಗೆ ಆಚಾರ್ಯರು ಸಾಕ್ಷಾತ್ಕರಿಸಿದಂತಹ ಚಿದಾಕಾಶದಲ್ಲಿ ಮೋಡವೇನು ಇರಲಿಲ್ಲ, ಬಾಕ್ಯವಾಗಿ ಎಲ್ಲ ಕಡೆ ಇತ್ತು. ಆದರೆ ತಾವು ಧ್ಯಾನದಲ್ಲಿ ಕೂತು ಇರೋದ್ರಿಂದ ಏನಾಗಿದೆ ಅಂತಂದರೆ ಅವರ ಒಂದು ಮನಸ್ಸಿನಲ್ಲಿ ಅವರ ಒಂದು ಸಾಕ್ಷಾತ್ಕರಿಸಿದ ಒಂದು ಆಕಾಶದಲ್ಲಿ ಮೋಡಗಳು ಕೂಡ ಇರಲಿಲ್ಲ. ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಪ್ರಕಾಶಿಸ್ತಾ ಇರಲಿಲ್ಲ. ಅಂದರೆ ಇವರು ಶಂಕರಾಚಾರ್ಯರು ಕಲ್ಪಿಸ್ಕೊಂಡಿದ್ದಂತಹ ಲೋಕದಲ್ಲಿ ಅವರ ಮನಸ್ಸಿನಲ್ಲಿ ಏರ್ಪಾಡು ಮಾಡಿಕೊಂಡಿದ್ದಂತಹ ಒಂದು ಪ್ರಪಂಚದಲ್ಲಿ ಮೋಡ ಇರಲಿಲ್ಲ, ಸೂರ್ಯನೂ ಇರಲಿಲ್ಲ, ಆಮೇಲೆ ಚಂದ್ರನೂ ಕೂಡ ಇರಲಿಲ್ಲ, ನಕ್ಷತ್ರಗಳ ಸಮೂಹ ಇಲ್ಲ, ಮಿಂಚಿನ ರೇಖೆ ಇರಲಿಲ್ಲ, ಅಗ್ನಿ ಪ್ರಕಾಶವಂತೂ ಇಲ್ಲವೇ ಇಲ್ಲ, ಭೂಮಿ ಆಕಾಶಗಳು ಅಲ್ಲಿ ಇಲ್ಲವೇ ಇಲ್ಲ, ಕಾಲದ ಗಣನೆ ಇಲ್ಲ. ಆ ಚಿದಾಕಾಶ ಘನವಾದ ಆತ್ಮಾನಂದ ರಸ ಶರೀರವಾಗಿತ್ತು ಅಂತ ಅವರು ಎಲ್ಲವನ್ನು ಮೀರಿಬಿಟ್ಟಿದ್ದರಂತೆ. ಆ ಒಂದು ಧ್ಯಾನದಲ್ಲಿ ಸಹಜವಾದ ಆನಂದ ಸಾಗರವು ಅತಿ ಸ್ವಚ್ಛ ಸಕಲ ಮಾಯಾರಹಿತವೂ ಆದ ಪರಶಿವನಲ್ಲಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವುದು, ತ್ಯಜಿಸಬೇಕಾಗಿರ್ತಕ್ಕಂಥದ್ದು ಯಾವುದು, ಇಂತಹ ತನ್ನ ಮಹಿಮೆ ಆಶ್ಚರ್ಯಕರವಾಗಿ ಸತ್ಯ ನಿತ್ಯವೂ ಆಗಿರ್ತಕ್ಕಂತಹ ಪರಮ ಜ್ಯೋತಿ ಆಗಿರ್ತಕ್ಕಂತಹ ಆ ಒಂದು ಶಕ್ತಿ ತನ್ನ ಧ್ಯಾನದಲ್ಲಿ ಆಚಾರ್ಯರು ಏಕಾಂತದಲ್ಲಿ ಗ್ರಾಹ್ಯವನ್ನು, ಯಾವುದು ತ್ಯಾಜ್ಯ ಇವೆಲ್ಲವನ್ನು ಕೂಡ ಅನುಸಂಧಾನವನ್ನು ಅವರು ಮಾಡ್ಕೊಂಡ್ಬಿಟ್ಟಿರಂತೆ. ಇದು ಬಹಳ ಮುಖ್ಯವಾಗಿ. ಹಾಗಾಗಿ ಆ ಮಳೆಗಾಲ ಬಂದಿದ್ದರಿಂದ ಮೋಡಗಳು ವಿಷ್ಣು ಪದದಲ್ಲಿದ್ದರೂ ಅಂದರೆ ಆಕಾಶದಲ್ಲಿ ಇದ್ದರೂ ಕೂಡ ಕಪ್ಪು ಬಣ್ಣವನ್ನು ಹೊಂದಿದೆ. ಆಕಾಶದಲ್ಲಿದ್ದರೂ ಕೂಡ ಬಿಳಿ ಬಣ್ಣವನ್ನು ಹೊಂದಿಲ್ಲ, ಕಪ್ಪು ಬಣ್ಣವನ್ನು ಹೊಂದಿದೆ. ಜೊತೆಗೆ ವಿದ್ಯುತ್ ಅಂತಕ್ಕಂಥ ಸ್ತ್ರೀಯರ ಉಜ್ವಲ ಕಾಂತಿಯಿಂದ ಅನುಸೃತವಾಯಿತಂತೆ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಭೂಮಿಯಲ್ಲಿರ್ತಕ್ಕಂತಹ ಯಾವನಾದರೂ ವೈರಾಗ್ಯವನ್ನು ಪಡೆದಾನೆ ಅಂತ. ಇಂತಹ ಒಂದು ಚಂಚಲ ಇರತಕ್ಕಂತಹ ಒಂದು ಪ್ರಕೃತಿಯಲ್ಲಿ ಯಾರ ಮನಸ್ಸು ಕೂಡ ವೈರಾಗ್ಯ ಪಡೆದೇ ಇರೋಕ್ಕೆ, ವೈರಾಗ್ಯದ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬೇಗ ಚಂಚಲವಾಗಿಬಿಡುತ್ತೆ. ನೀರಿಗೆ ಆಶ್ರಯವಾಗಿರ್ತಕ್ಕಂತಹ ಸರೋವರ ಕಲುಷಿತವಾಗಿ ರಾಜಹಂಸಗಳು ಮಾನಸ ಸರೋವರಕ್ಕೆ ಹೋಗಿ ಉತ್ಸಾಹಯುಕ್ತವಾಗ್ತಾ ಇದ್ದೆ. ಹಾಗೆ ಆಶ್ರಯ ಸ್ಥಾನ ರೂಪಾಂತರವನ್ನು ಪಡೆದಾಗ ಜೀವನಕ್ಕೋಸ್ಕರವಾಗಿ ಆಸೆ ಪಡ್ತಕ್ಕಂತಹ ಯಾರು ತಾನೇ ಈ ಮಾನಸ ಸರೋವರದಲ್ಲಿ ಅದರ ಬಗ್ಗೆ ಚಿಂತೆಯನ್ನು ಮಾಡ್ತಾನೆ ಅಂತ ಹೇಳಿ. ಅಂದರೆ ಯಾರಿಗೆ ಮನಸ್ಸು ಚಂಚಲವಾಗಿಬಿಟ್ಟಿದೆಯೋ ಅವರಿಗೆ ಇಂತಹ ಜ್ಞಾನ ಸಂಪತ್ತು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು
ಮೇಘದಿಂದ ಆವೃತವಾಗಿರ್ತಕ್ಕಂಥ ಆಕಾಶ ಮಾರ್ಗದಲ್ಲಿ ಹೊರಟಿರ್ತಕ್ಕಂಥ ಚಂದ್ರ ಷೋಡಶ ಕಲಾ ಪರಿಪೂರ್ಣನಾದರೂ ಕೂಡ ಪ್ರಕಾಶದಿಂದ ಕಂಗೊಳಿಸ್ತಾ ಇರುವಂತೆ. ಮಲಿನಾಂಬರ ವಾಸಿಯಾಗಿರ್ತಕ್ಕಂತಹ ಅಂದರೆ ಕೊಳಕು ಬಟ್ಟೆಯನ್ನು ಧರಿಸಿದವರ ಮಧ್ಯದಲ್ಲಿ ಇರ್ತಕ್ಕಂಥವನು, ಮೇಘಾವೃತನಾಗಿರ್ತಕ್ಕಂಥ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಇಬ್ಬರು ಕಂಗೊಳಿಸೋದುಂಟೆ ಅಂತ. ಯಾರಿಗೆ ಅಜ್ಞಾನ ಅಂತಕ್ಕಂಥದ್ದು ತುಂಬಿ ಹೋಗಿದೆಯೋ ಅಂತಹ ಅಜ್ಞಾನವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳಕು ಕಾಣೋದಿಲ್ಲ. ಬಹಳ ಬಾಯಾರಿಕೆಯಿಂದ ತೊಳಲ್ತಿದ್ದಂತಹ ಜಾತ ಪಕ್ಷಿಗಳ ಗುಂಪು ಬಹಳ ಕಾಲದ ಮೇಲೆ ನೀರಿನಿಂದ ತೃಪ್ತಿಯನ್ನು ಪಡೆಯಿತು ಅಂತೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಶಂಕರಾಚಾರ್ಯರು ಇಲ್ಲಿ ಬಂದು ಆ ಒಂದು ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಆರಂಭಿಸಿದ ಮೇಲೆ ಬಹಳ ಬಾಯಾರಿಕೆಯನ್ನು ಹೊಂದಿದ್ದಂತಹ ಜಾತಕ ಪಕ್ಷಿಗಳು ಗುಂಪು ಗುಂಪಾಗಿ ಆ ನೀರಿನ ತೃಪ್ತಿಯನ್ನು ಪಡೀತು. ಅಂದರೆ ಅವರು ಜ್ಞಾನವನ್ನು ಪಡಿಬೇಕು ಅಂತ ಕಾಯ್ಕೊಂಡಿದ್ದಂತಹ ವಿದ್ವತ್ ಜನಗಳು, ಆ ಜನಗಳು ಇದರಿಂದ ತೃಪ್ತಿಯನ್ನು ಪಡೆದರು. ಘನವಸ್ತುವನ್ನು, ಮೋಡವನ್ನು ಮತ್ತು ಘನವಾದ ಅಂದರೆ ಮಹಾತ್ಮನನ್ನು ಆಶ್ರಯಿಸಿದವನು ಬಯಸಿದರೆ ಒಂದು ಕಾಲದಲ್ಲಿ ಅಮೃತವನ್ನು ಪಡಿತಾನೆ ಅಂತ. ಜ್ಞಾನ ಇರ್ತಕ್ಕಂತಹ ಮನುಷ್ಯನನ್ನು ಯಾರು ಆಶ್ರಯಿಸಿ ಅಲ್ಲಿ ಇರ್ತಾರೋ ಅವರು ಯಾವಾಗಲೂ ಕೂಡ ಅಮೃತದಂತಹ ಜ್ಞಾನವನ್ನು ಪಡಿತಾರೆ, ಒಳ್ಳೆಯ ಒಂದು ಪರಿಣಾಮವನ್ನು ಹೊಂದುತ್ತಾರೆ ಅಂತ ಹೇಳಿ. ಹೀಗೆ ಆ ಮಳೆಗಾಲ ಮೇಲಿದ್ದ ಮೋಡಗಳಿಂದ ಕಪ್ಪಾಯಿತಂತೆ. ಬಿರುಗಾಳಿ ತಮಾಲ ವೃಕ್ಷವನ್ನು ಅಲ್ಲಾಡಿಸ್ತಾ ಇತ್ತು. ಪ್ರಾಣಿಗಳ ಸಂಚಾರಕ್ಕೆ ಆ ಮಳೆಗಾಲ ಪ್ರತಿಕೂಲವಾಗಿತ್ತು. ಹಕ್ಕಿಯ ಗೂಡಿನ ಕತ್ತಲೆಯಂತೆ ನೀಲವರ್ಣದ ಮೋಡ ತುಂಬಿಕೊಂಡಿತ್ತು. ಆಗ ನೂರಾರು ಅಗ್ರಹಾರಗಳಲ್ಲಿ ಅಂದರೆ ವೇದಶಾಸ್ತ್ರ ಅಧ್ಯಯನಗಳಿಂದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶೋಭೆ ಉಂಟಾಗಿತ್ತು. ಆ ಸಮಯದಲ್ಲಿ ಮಹಾತ್ಮರಾಗಿರ್ತಕ್ಕಂತಹ ಶಂಕರಾಚಾರ್ಯರು ಇಂದ್ರಿಯಗಳು ಅಂತಕ್ಕಂತಹ ಅಶ್ವಗಳನ್ನು ನಿಗ್ರಹಿಸಿದವರಾಗಿ ನರ್ಮದಾ ನದಿಯ ದಡದಲ್ಲಿ ವಾಸ ಮಾಡ್ತಾ ವಿದ್ವಜ್ಜನರು ಯಾರ ಪಾದಗಳನ್ನು ಸೇವೆ ಮಾಡ್ತಾರೋ ಅಂತಹ ಗುರುಗಳಾದ ಶ್ರೀ ಗೋವಿಂದ ಭಗವತ್ಪಾದರ ಸೇವೆಯಲ್ಲಿ ನಿರತರಾಗಿದ್ದರು ಅಂತ. ಅಂದರೆ ಈ ಒಂದು ಭಾಗದಲ್ಲಿ ಶಂಕರ ಭಗವತ್ಪಾದರ ಚರಿತ್ರೆಯ ಈ 21ನೇ ಭಾಗದಲ್ಲಿ ಅನೇಕ ಉಪಮೇಯಗಳನ್ನು ಕೊಟ್ಟು ಅಜ್ಞಾನದಿಂದ ತುಂಬಿರ್ತಕ್ಕಂತಹ ಈ ಜನಗಳಿಗೆ ಹಂಸಕ್ಷೀರ ನ್ಯಾಯದಂತೆ ಶಂಕರಾಚಾರ್ಯರು ಬಂದು ಆ ಒಂದು ಅದ್ವೈತ ಸಿದ್ಧಾಂತವನ್ನು ಹೇಳಿ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಈ ಶಂಕರ ಭಗವತ್ಪಾದರ ಈ ಚರಿತ್ರೆ 21ನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಅಧ್ಯಾಯದಲ್ಲಿ ಏನಾಯಿತು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ನಾವು ಮುಂದುವರಿಸೋಣ. ಎಲ್ರಿಗೂ ಕೂಡ ಗುರು ಕೃಪಾ ಕಟಾಕ್ಷವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.